ವೀಕ್ಷಕರೇ, ಕಟಕ ರಾಶಿಯ ಸ್ತ್ರೀಯರು ಎಂತಹ ಪುರುಷರೊಡನೆ ಪ್ರೀತಿಸ್ತಾರೆ, ಎಂತಹ ಪುರುಷರಿಗೆ ಮದುವೆ ಆಗ್ತಾರೆ, ಮದುವೆ ಆದ ಮೇಲೆ ವೈವಾಹಿಕ ಜೀವನ ಯಾವ ತರ ಇರುತ್ತೆ ಅನ್ನುವಂತಹ ಬಹಳ ಮುಖ್ಯವಾಗಿರುವಂತಹ ಸಮಗ್ರವಾಗಿರತಕ್ಕಂತಹ ವಿಷಯ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಅಂಶಗಳು ಕೂಡ ಈ ವಿಡಿಯೋದಲ್ಲಿ ಬರ್ತವೆ. ವಿಡಿಯೋ ಕೊನೆ ತನಕ ನೋಡ್ಬೇಕು, ಅಂದ್ರೆ ಮಾತ್ರ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ತಿಳಿತದೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಕಟಕ ರಾಶಿಯ ಸ್ತ್ರೀಯರು ಬಹಳ ವಿಶೇಷವಾಗಿ ಬಹಳ ಸ್ಫುರದ್ರೂಪಿಗಳು ಅಂತ ಹೇಳ್ಬೋದು. ನೋಡೋದಕ್ಕೆ ತುಂಬಾ ಆಕರ್ಷಿತರಾಗಿರ್ತಕ್ಕಂಥದ್ದು, ನೀಳವಾಗಿರ್ತಕ್ಕಂತಹ ಕೂದಲು, ಸುಂದರವಾಗಿರ್ತಕ್ಕಂತಹ ಕಣ್ಣುಗಳು, ಸುಂದರವಾಗಿರ್ತಕ್ಕಂತಹ ಮೈಬಣ್ಣ, ಒಂದು ದೇವತೆ ರೀತಿಯಲ್ಲಿ ನೋಡೋದಕ್ಕೆ ತದ್ರೂಪಿಯಾಗಿ ಕಂಡು ಬರತಕ್ಕಂತಹ ಕಟಕ ರಾಶಿ, ಕಟಕ ಲಗ್ನದ ಸ್ತ್ರೀಯರು ನೋಡಿ, ಕೆಲವೊಂದು ಪ್ರೇಮ ಪ್ರಕರಣದ ವಿಚಾರಗಳಲ್ಲಿ ಅಂಟಿಕೊಂಡಿರುವಂತಹ ಕೆಲವೊಂದು ಸನ್ನಿವೇಶ ಕೆಲವೊಂದು ಜನರಿಗೆ ಬಂದಿರುತ್ತೆ. ಅಂದ್ರೆ ಬೇರೆ ಕಡೆಯಿಂದ ಬಹಳಷ್ಟು ಪ್ರಪೋಸಲ್ ಬರ್ತಾ ಇರುತ್ತೆ, ಬಹಳಷ್ಟು ಜನ ಅಪ್ರೋಚ್ ಮಾಡ್ತಾ ಇರ್ತಾರೆ. ಒಂದು ಸುಂದರವಾಗಿರ್ತಕ್ಕಂಥ ಸ್ತ್ರೀ ಅಂದಾಗ ಸಹಜವಾಗಿ ಸಾಕಷ್ಟು ಜನರ ಒಂದು ಆಕರ್ಷಣೆ ಇವರ ಮೇಲೆ ಇರುತ್ತೆ. ಆದ್ರೆ ಇವರು ಯಾರಿಗೂ ಬೇಗನೆ ಕಮಿಟ್ ಆಗಕ್ ಹೋಗಲ್ಲ, ಯಾರಿಗೂ ಸಡನ್ ಆಗಿ ಒಪ್ಕೊಳ್ಳೋದಿಲ್ಲ. ಅಳುದು ತೂಗಿ ಯೋಚನೆ ಮಾಡಿ ಅವರು ಒಳ್ಳೆಯವರ ಕೆಟ್ಟವರ, ಅವರು ವಿದ್ಯಾವಂತರ ಅವಿದ್ಯಾವಂತರ, ಅಥವಾ ಅವರು ಅರ್ಥ ಮಾಡ್ಕೊಳ್ತಾರ, ಸಮಯ ಸಂದರ್ಭವನ್ನ ಸರಿಯಾಗಿ ಅರ್ಥೈಸ್ಕೊಳ್ತಾರ, ಅಥವಾ ಅವರು ನನ್ನನ್ನ ಎಷ್ಟು ಅರ್ಥ ಮಾಡ್ಕೋಬಹುದು, ಅವರು ಯಾವ ರೀತಿಯಲ್ಲಿ ನನ್ನನ್ನ ನೋಡ್ತಾ ಇದ್ದಾರೆ, ಅವರ ಮನಸ್ಸಿನ ಇಂಟೆನ್ಷನ್ ಏನಾಗಿದೆ, ಇದನ್ನೆಲ್ಲವೂ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರುವಂತಹ ಒಂದು ಮನಸ್ಥಿತಿ ಕಟಕ ರಾಶಿ, ಕಟಕ ಲಗ್ನದ ಸ್ತ್ರೀಯರಲ್ಲಿ ಇರುತ್ತೆ. ಸಡನ್ ಆಗಿ ಯಾರೋ ಪ್ರಪೋಸಲ್ ಮಾಡಿದ ತಕ್ಷಣ ಅದನ್ನ ಒಪ್ಕೊಂಡ್ಬಿಡುವಂತದ್ದು ಇವರು ಜೈಮಾನ ಅಲ್ಲ. ಮನಸ್ಸಿನಲ್ಲಿ ಪ್ರೀತಿ ಇರುತ್ತೆ, ಆದ್ರೆ ತೋರಿಸ್ಕೊಡೋದಿಲ್ಲ. ಅದು ಮನಸ್ಸಿನಲ್ಲೇ ಇಟ್ಕೊಂಡು ಅವರೇ ಒಳಗಡೆ ಜಡ್ಜ್ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬರುತ್ತೆ. ಆ ಎಲ್ಲಾ ಒಂದು ಪರೀಕ್ಷೆಗಳಲ್ಲಿ ಪಾಸ್ ಆದ್ರೆ ಮಾತ್ರ ಅವ್ರು ಮುಂದುವರಿತಾರೆ, ಇಲ್ಲದೆ ಇದ್ರೆ ಮುಂದುವರಿಯೋದಕ್ಕೆ ಇಷ್ಟ ಪಡೋದಿಲ್ಲ. ಇದು ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇನ್ನು ಈ ಏಕಾಗ್ರತೆ, ಧೈರ್ಯ ಮುಂತಾದ ಗುಣಗಳನ್ನು ಇವರು ಪ್ರದಾನಿಸ್ತಕ್ಕಂಥದ್ದು. ಬಹಳಷ್ಟು ಮಾನಸಿಕವಾಗಿ ತುಂಬಾ ಗಟ್ಟಿಯಾಗಿರ್ತಾರೆ, ಮೆಂಟಲಿ ತುಂಬಾ ಫಿಟ್ ಆಗಿರ್ತಕ್ಕಂಥದ್ದು ಕಟಕ ರಾಶಿಯ ಸ್ತ್ರೀಯರು. ಒಳಗಡೆ ಎಷ್ಟೇ ನ್ಯೂನ್ಯತೆಗಳಿದ್ರು, ಕಷ್ಟ ಇರ್ಬೋದು, ಆಸೆ ಇರ್ಬೋದು, ದುಃಖ ಇರ್ಬೋದು, ನೋವಿರ್ಬೋದು, ನಲಿವಿರ್ಬೋದು, ಒಳ್ಳೇದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಏನೇ ಇದ್ರು ಕೂಡ ತೋರಿಸಿ ಕೊಡೋದಿಲ್ಲ, ಹೊರಗಡೆ ಯಾರಿಗೂ ಕೂಡ ತೋರ್ಪಡಿಸಲ್ಲ. ಅವರು ಮನಸ್ಸಿನಲ್ಲೇನೆ ಇಟ್ಟುಕೊಂಡು ತುಂಬಾ ಮೆಂಟಲಿ ಸ್ಟ್ರಾಂಗ್ ಆಗಿ ಅದನ್ನ ನಿಭಾಯಿಸುವಂತಹ ಸನ್ನಿವೇಶಗಳು ಇರ್ತವೆ. ಇನ್ನು ಈ ಕಟಕ ರಾಶಿ, ಕಟಕ ಲಗ್ನದ ಸ್ತ್ರೀಯರು ಅತ್ಯಂತ ಸಂವೇದನಾಶೀಲರಾಗಿರ್ತಕ್ಕಂಥದ್ದು. ಈ ಅನ್ಯರು ಈ ಚಿಕ್ಕ ಮಾತುಗಳು ಕೂಡ ಇವರ ಮನಸ್ಸಿನ ಮೇಲೆ ತುಂಬಾ ಗಾಢವಾಗಿ ಪರಿಣಾಮವನ್ನ ಬೀರತಕ್ಕಂಥದ್ದು. ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ಗೌರವಕ್ಕೆ ಚ್ಯುತಿ ಬರಬಾರದು, ಯಾರು ಏನೇ ಅನ್ನಬಾರದು. ಏನೋ ಅಂದ್ಬಿಟ್ರು ಅಂತಂದ್ರೆ ಏನೋ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೇನೋ, ಏನಾಗ್ಬಿಡ್ತು, ನನಗೆ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ಮನಸ್ಸಿನಲ್ಲಿನೇ ಬಹಳಷ್ಟು ನೊಂದುಕೊಳ್ಳುವಂತಹ ಸನ್ನಿವೇಶಗಳು ಬಹಳಷ್ಟು ಬಂದು ಹೋಗಿರ್ತಕ್ಕಂಥದ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಅಧಿಕ ಸಮಯ ಇಂಥ ವಿಚಾರಗಳಿಗೆ ಏನಾಗುತ್ತೆ, ಯಾರೇನಾದ್ರೂ ಅಂದ್ಬಿಟ್ರು ಅಂತಂದ್ರೆ, ನನ್ನ ಗೌರವಕ್ಕೆ ಏನಾದ್ರೂ ಚ್ಯುತಿ ಬಂತು ಅಂತಂದ್ರೆ ಬಹಳ ಸಮಯಗಳ ಕಾಲ ಚಿಂತಿತರಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಮತ್ತೆ ಮನಸ್ಥಿತಿ ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವಂಥದ್ದು, ಆಮೇಲೆ ನಿಧಾನವಾಗಿ ಕ್ರಮೇಣವಾಗಿ ಅದರಿಂದ ಹೊರಗಡೆ ಬರುವಂತದ್ದು. ಇನ್ನು ಅಪಾರವಾಗಿರತಕ್ಕಂತ ಒಂದು ಕಲ್ಪನಾ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು, ಒಂದು ಊಹೆ ಇರುತ್ತೆ. ಇದು ಹಿಂಗೆ ಆಗ್ಬೋದಾ, ಹಿಂಗಾದ್ರೆ ಹಿಂಗಾಗ್ಬೋದಾ ಅನ್ನುವಂಥದ್ದು ಒಂದು ಊಹೆ ಇರುತ್ತೆ. ಏನೋ ಒಂದು ಘಟನೆ, ಏನೋ ಒಂದು ಸನ್ನಿವೇಶ, ಏನೋ ಒಂದು ಸಂದರ್ಭ ಬಂತು ಕಣ್ಣು ಮುಂದೆ ಅಂತಂದ್ರೆ ಅದನ್ನ ಒಂದು ಕಲ್ಪನೆ ಮಾಡ್ತಾರೆ, ಅದು ಹಿಂಗ ಆಗ್ಬೋದಾ ಅಂತ ಹೇಳಿ. ಆ ಕಲ್ಪನೆ ತರ ನಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ದು. ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದಾಗಿ ನೋಡುವಂಥದ್ದು, ಮನಸ್ಸಿನಲ್ಲಿ ಏನೋ ಒಂಥರ ಚಿಕ್ಕ ವಿಚಾರ ಇದ್ರು ಕೂಡ ಅದನ್ನು ತುಂಬಾ ಸೀರಿಯಸ್ ಆಗಿ ನೋಡುವಂತಹ ಒಂದು ಮನಸ್ಥಿತಿ ಕಟಕ ರಾಶಿ, ಕಟಕ ಲಗ್ನದ ಸ್ತ್ರೀಯರಲ್ಲಿ ಇರುತ್ತೆ. ಅದನ್ನ ಬೇರೆಯವರಿಗೆ ಹೇಳುವಂಥದ್ದು, ಅದನ್ನ ಚಿಕ್ಕ ವಿಚಾರಗಳನ್ನು ಮನಸ್ಸಿನ ಮೇಲೆ ಪರಿಣಾಮ ಮಾಡಿಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಇನ್ನು ಮಾತೃವಾತ್ಸಲ್ಯ ಇರುತ್ತೆ.
ಯಾರಿಗೂ ಕೂಡ ಒಂದು ಕೆಟ್ಟದನ್ನ ಬಯಸಬೇಕು, ಕೆಟ್ಟದನ್ನ ವಿಚಾರ ಮಾಡಬೇಕು ಅನ್ನುವಂತ ಮನಸ್ಥಿತಿ ಇರೋದಿಲ್ಲ. ಎಲ್ಲರ ಬಗ್ಗೆನೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ, ಮಾತೃ ವಾತ್ಸಲ್ಯ ಇರುತ್ತೆ. ಇನ್ನು ಈ ವಿಶೇಷವಾಗಿ ಒಂದು ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಅನ್ನುವಂಥದ್ದು ಇರುತ್ತೆ. ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿದಿರತಕ್ಕಂಥದ್ದು ಇವರ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇನ್ನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ, ಇವ್ರು ಯಾರನ್ನ ಮದುವೆ ಆಗ್ಬೋದು, ಎಂಥವರನ್ನ ಮದುವೆ ಆಗ್ಬೋದು, ಜೊತೆಗೆ ಇವರ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಬಹಳ ಮುಖ್ಯವಾದಂತ ಪಾಯಿಂಟ್ಗಳ ಬಗ್ಗೆ ಹೇಳೋದಿದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರತಕ್ಕಂತ ವಿಡಿಯೋ ಬರ್ತಾ ಇದೆ. ಆ ವಿಡಿಯೋನ ನೀವು ನೋಡ್ಲೇಬೇಕು, ತಿಳ್ಕೊಳ್ಳೇಬೇಕು. ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ಕಟಕ ರಾಶಿ, ಕಟಕ ಲಗ್ನದ ಸ್ತ್ರೀಯರು ಬಹಳ ವಿಶೇಷವಾಗಿ ಈ 12 ರಾಶಿಗಳಲ್ಲಿ ಯಾರು ತುಂಬಾ ಚೆನ್ನಾಗಿ ಸರಿ ಹೊಂದುತ್ತಾರೆ ಅಂತಂದ್ರೆ ವೃಶ್ಚಿಕ ರಾಶಿಯ ಪುರುಷರು. ವೃಶ್ಚಿಕ ರಾಶಿಯ ಪುರುಷರು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುವಂತದ್ದು ಕಟಕ ರಾಶಿಯ ಸ್ತ್ರೀಯರ ಜೊತೆಯಲ್ಲಿ. ಹಾಗಾಗಿ ಮಾತ್ರ ಬೇರೆಯವರು ಆಗ್ಬಾರ್ದಂತೇನಿಲ್ಲ. ಅವರವರ ರಾಶಿ ನಕ್ಷತ್ರಕ್ಕೆ ಅನುಸಾರವಾಗಿ ಹೊಂದಾಣಿಕೆಯನ್ನ ನೋಡಿಕೊಂಡು ಮಾಡ್ಕೊಳ್ಳಿ. ಜೊತೆಗೆ ಬಹಳ ವಿಶೇಷವಾಗಿ ವೃಶ್ಚಿಕ ರಾಶಿಯ ಪುರುಷರು ಹೊಂದಾಣಿಕೆ ಆಗ್ತಕ್ಕಂಥದ್ದು. ನೋಡಿ, ವೃಶ್ಚಿಕ ರಾಶಿಯವರು ಅಲ್ಲದೆ ಹೊರತುಪಡಿಸಿಯೂ ಬೇರೆ ಕಡೆ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕಟಕ ರಾಶಿ, ಕಟಕ ಲಗ್ನದ ಸ್ತ್ರೀಯರ ಅಭಿಪ್ರಾಯ ಹೇಗಿರುತ್ತೆ ಅಂತಂದ್ರೆ, ಎಂತವ್ರ ಜೊತೆಯಲ್ಲಿ ಮದುವೆ ಆಗ್ತಾರೆ ಅಂತಂದ್ರೆ, ಗಂಡ ನಿರುದ್ಯೋಗಿ ಆಗಿರಬಾರ್ದು. ಅವರು ಚಿಕ್ಕ ಕೆಲಸನೇ ಮಾಡ್ಲಿ ಅಥವಾ ದೊಡ್ಡ ಕೆಲಸವೇ ಮಾಡ್ಲಿ, ಅವರು ಸದಾ ಸಕ್ರಿಯವಾಗಿರ್ಬೇಕು, ಕೆಲಸದಲ್ಲಿರಬೇಕು, ಉದ್ಯೋಗದಲ್ಲಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಕಟಕ ರಾಶಿಯ ಸ್ತ್ರೀಯರಲ್ಲಿ ಮನೆ ಮಾಡಿರುತ್ತೆ. ಅವರು ಉದ್ಯೋಗ ಪುರುಷ ಲಕ್ಷಣ ಅಂತಾರಲ್ಲ, ಸದಾ ಉದ್ಯೋಗಿಯಾಗಿರ್ಬೇಕು, ಸದಾ ಇವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಾಗಿರ್ಬೇಕು. ಜೊತೆಗೆ ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಬಯಸ್ತಾರೆ. ಸದಾ 24 ಗಂಟೆಯೂ ಕೂಡ ಅಂಟುಕೊಂಡಿರಬೇಕು ಅನ್ನುವಂತ ಮನಸ್ಥಿತಿ ಇರೋದಿಲ್ಲ. ಕೆಲಸ, ಉದ್ಯೋಗ ಎಲ್ಲ ಬಿಟ್ಟು ನನ್ ಜೊತೆಲೆ ಇದ್ದು ಬಿಡ್ಬೇಕು ಅನ್ನುವಂತ ಭಾವನೆ ಇರಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ತುಂಬಾ ಎಷ್ಟೊಂದ್ರೆ ಮನಸ್ಸು ಕೊಟ್ಟು ಪ್ರೀತಿ ಮಾಡ್ತಾರೆ ಇವರು. ಗಂಡನಿಗಾಗ್ಲಿ ಅಥವಾ ಪ್ರಿಯಕರಿಗಾಗ್ಲಿ ಒಮ್ಮೆ ವಿಶ್ವಾಸ ಕೊಟ್ರು ಅಂತಂದ್ರೆ ಅವರಿಗೆ ತುಂಬಾ ಸಂತೋಷವನ್ನ ಕೊಡುವಂತದ್ದು, ಸುಖವನ್ನ ಕೊಡುವಂತದ್ದು, ಆನಂದವನ್ನ ಕೊಡುವಂತಹ ಅದರಲ್ಲಿ ಎಲ್ಲದಕ್ಕಿಂತಲೂ ನಿಸ್ಸಿಮರು ಕಟಕ ರಾಶಿಯ ಸ್ತ್ರೀಯರು. ಹಾಗಾಗಿ ಪತಿಯೊಡನೆ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅವರಿಗೆ ಆನಂದವನ್ನ ತಂದು ಕೊಡ್ತಾರೆ. ಜೊತೆಗೆ ಅವರನ್ನ ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ವಿಚಾರದಲ್ಲಿ ಬಹಳ ಉತ್ತಮರು ಅಂತ ಹೇಳ್ಬೋದು. ಜೊತೆಗೆ ಮದುವೆ ಆದ್ಮೇಲೆ ಅನೇಕ ಕಷ್ಟಗಳು ಬರ್ಲಿ, ನೋವುಗಳು ಬರ್ಲಿ, ಏನೇ ಏರಿಳಿತಗಳು ಬಂದ್ರು ಕೂಡ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಆದ್ರೆ ಇವರಿಗೆ ಅಪವಾದ ಅಥವಾ ತಪ್ಪು ನಿರ್ಧಾರ, ಸಂಶಯಗಳು, ಈ ರೀತಿಯಾದಂತಹ ಒಂದು ಅಪವಾದಗಳು ಬಂತು ಅಂತಂದ್ರೆ ಯಾವತ್ತೂ ಕ್ಷಮಿಸೋದಿಲ್ಲ, ಅದನ್ನು ಒಪ್ಕೊಳ್ಳೋದು ಇಲ್ಲ.
ಯಾಕಂತಂದ್ರೆ ಸದಾ ಅದನ್ನ ಅವಾಯ್ಡ್ ಮಾಡುವಂತದ್ದು, ವಿರೋಧಿಸುವಂತಹ ಒಂದು ಲಕ್ಷಣಗಳು ಇವರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಇವರ ಸ್ಟ್ರಾಂಗ್ ಅಂತಾನು ಹೇಳ್ಬೋದು, ಅಥವಾ ಕೆಲವೊಮ್ಮೆ ಮೈನಸ್ ಕೂಡ ಆಗುವಂತ ಸಾಧ್ಯತೆಗಳು ಇರ್ತವೆ. ಮತ್ತೆ ಜೊತೆಗೆ ಈ ಕಟಕ ರಾಶಿಯ ಸ್ತ್ರೀಯರು ಅಧಿಕ ಭಾವುಕತೆ ಇರುತ್ತೆ ಮನಸ್ಸಿನಲ್ಲಿ. ಏನಾಗುತ್ತೆ, ಆಗ್ಲೇ ನಾನು ಹೇಳಿದಾಗೆ ಯಾರು ಏನಾದ್ರು ಅಂದ್ಬಿಟ್ರೆ ನೋವು ಮಾಡ್ಕೋತಾರೆ ಅಂತ ಅಂದ್ರಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಮದುವೆ ಆದ್ಮೇಲೆಯೂ ಕೂಡ ಯಾರೇನಾದ್ರೂ ಸುಮ್ಮನೆ ಅಂದ್ಬಿಟ್ರು ಅಂತಂದ್ರೆ ಮುಗಿದೋಯ್ತು. ಅದು ಮನಸ್ಸಿನ ಮೇಲೆ ಬಹಳಷ್ಟು ಗಾಢವಾದ ಪರಿಣಾಮ ಬೀರುತ್ತೆ, ಸಂಸಾರದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಯಾಕಂದ್ರೆ ಈ ರೀತಿ ಏನಾದ್ರೂ ಹಿಂಸೆ ಕೊಡ್ತಾ ಇದ್ರೆ ಅಥವಾ ಏನಾದ್ರೂ ಇಲ್ಲ ಸಲ್ಲದ ಅಪವಾದ ಕೊಡ್ತಾ ಇದ್ರೆ ತಡೆದುಕೊಳ್ಳುವಂತ ಶಕ್ತಿ ಇವರಲ್ಲಿ ಇರೋದಿಲ್ಲ. ತುಂಬಾ ಮಾನಸಿಕವಾಗಿ ಕುಗ್ಗು ಬಿಡುತ್ತಾರೆ, ಘಾಸಿ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ನೋಡಿದ್ರಲ್ಲ, ಕಟಕ ರಾಶಿ ಕಟಕ ಲಗ್ನದ ಸ್ತ್ರೀಯರು ವಿವಾಹದ ನಂತರ ಜೊತೆಗೆ ಪ್ರೀತಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ. ಇನ್ನು ಉಳಿದಿರುವಂತಹ 12 ರಾಶಿಯವರ ಈ ಕಟಕ ರಾಶಿ ಕಟಕ ಲಗ್ನವನ್ನು ಹಿಡ್ಕೊಂಡು 12 ರಾಶಿ 12 ಲಗ್ನದ ವಿಡಿಯೋಗಳು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಸಿಗ್ತದೆ. ಇಷ್ಟವಾಗಿರ್ತಕ್ಕಂಥದ್ದನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನ ಮರಿಬೇಡಿ. ಸರ್ವೇ ಜನಃ ಸುಖಿನೋ ಭವಂತು.